ಏನು ಮಾಡಬಾರ್ದು. ನಿಮಗೆಲ್ಲ ಹೇಗೆ ಅನ್ನಿಸ್ತು ನಮ್ಮ ಕಾಲೇಜು? ತುಂಬ ಚೆನ್ನಾಗಿ ಅನ್ನಿಸ್ತಾ? ಖುಷಿ ಆಯ್ತಾ? ನಿನಗೆ ಹೇಗೆ ಅನ್ನಿಸ್ತು? ನಿನಗೂ ಚೆನ್ನಾಗಿ ಅನ್ನಿಸ್ತಾ? ನೆಕ್ಸ್ಟ್ ಇಲ್ಲೇ ಅಡ್ಮಿಷನ್ ಆಗ್ತೀಯಾ? ನೋಡಲ್ಲ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ಎಜುಕೇಷನ್ ಅಂದರೆ ನ್ಯೂ ಡೆಲ್ಲಿ ಪಬ್ಲಿಕ್ ಸ್ಕೂಲಿಂದ ಮಕ್ಕಳು ಬರ್ತಾ ಇದ್ದಾರೆ ನಮ್ಮ ಕಾಲೇಜ್ನ ನೋಡೋಕ್ಕೆ. ಏನೋ ಒಂಥರ ಪ್ರೌಡ್ ಫೀಲ್ ಆಗುತ್ತೆ, ಅಂದರೆ ಒಳಗೇನೆ ಖುಷಿ ಆಗುತ್ತೆ ನಮ್ಮ ಕಾಲೇಜ್ನ ನೋಡೋಕ್ಕೆ. ಸುತ್ತಮುತ್ತ ಇರೋ ಸ್ಕೂಲ್ಗಳಿಂದ ಮಕ್ಕಳು ಬರ್ತಾರೆ, ಅವ್ರ ಜೊತೆ ಟೀಚರ್ಸ್ಗಳೆಲ್ಲ ಬರ್ತಾರೆ ಅಲ್ಲ ಅಂತ ಹೇಳಿ. ಸೊ ಏನೋ ಒಂಥರ ಖುಷಿ, ನಮ್ಮ ಕಾಲೇಜು ಅಷ್ಟು ಫೇಮಸ್ಸಾ ಅಂತ ಖುಷಿ ಆಗುತ್ತೆ. ಸೊ ಬನ್ನಿ, ಅವ್ರ ಜೊತೆ ನಾನು ನೆಕ್ಸ್ಟ್ ಲಾಗ್ ವಿಡಿಯೋನ ಕಂಟಿನ್ಯೂ ಮಾಡೋಣ, ಓಕೆನಾ? ಬನ್ನಿ. ಗೈಸ್, ಇದು ನಮ್ಮ ಕಾಲೇಜಿನ ಥೀಮ್ ಪಾರ್ಕ್ ನೋಡಿ. ಸ್ಕಲ್ಪ್ಚರಲ್ಲಿ ಮಾಡಿರುವಂತಹ ವರ್ಕ್ ಇದು. ಸೊ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬಂದು ಈ ವರ್ಕ್ಗಳನ್ನೆಲ್ಲ ನೋಡೋಕ್ಕೆ. ಎಷ್ಟು ರಿಯಾಲಿಟಿಯಾಗಿ ಅನಿಸುತ್ತೆ ನೋಡಿ ಗೈಸ್. ಹಳ್ಳಿಯಲ್ಲಿ ನಡುವಂಥ ಹಬ್ಬಗಳನ್ನೆಲ್ಲ ಇಲ್ಲಿ ಈ ಥರ ಮಾಡಿದ್ದಾರೆ. ಮಕ್ಕಳು ಎಲ್ಲ ನೋಡ್ತಾ ಇದ್ದಾರೆ ನೋಡಿ. ಗೈಸ್, ಇದು ಎಂಟ್ರೆನ್ಸು ನೋಡ್ರಿ ಹೇಗಿದೆ ಸ್ಟಾರ್ಟಿಂಗೆ. ಗೈಸ್, ಯಕ್ಷಗಾನ ಮಾಡೋದು. ಸೊ ಫೇಸ್ ಇಲ್ಲ, ಅಲ್ಲಿ ಹೋಗಿಬಿಟ್ಟು ನಮ್ಮ ಫೇಸ್ನ ಇಡ್ಬೋದು. ತುಂಬ ಫನ್ನಿಯಾಗಿರುತ್ತೆ, ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಕ್ರೇಜಿಯಾಗಿ ಫೋಟೋಶೂಟ್ ಮಾಡಿಸೋಳಕ್ಕೆ. ನೋಡ್ರಿ ಯಾವ ಥರ ವರ್ಕ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ವರ್ಕ್ ಅಂತೂ, ಸಖತ್ತಾಗಿದೆ. ಸೊ ಅದಕ್ಕೆ ಹೇಳ್ತಾ ಇರೋದು, ನೀವೆಲ್ಲ ನಮ್ಮ ಕಾಲೇಜಿಗೆ ವಿಸಿಟ್ ಮಾಡಿ ಒಂದ್ಸಲಿ ಅಂತ. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಥೀಮ್ ಪಾರ್ಕು. ಎಲ್ಲ ಸ್ಕಲ್ಪ್ಚರ್ ವರ್ಕು, POP ವರ್ಕು ನೋಡಿ. ನವರಸಗಳು ಇದು. ಗಾಯ್ಸ್, ಹಳ್ಳಿಗಳಲ್ಲಿ ಇರುವಂಥ ವಾತಾವರಣನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ನೋಡಿ. ಕುರಿ ಉಡ್ಡಿ ಬಿಡೋದಾಗಿರಲಿ. ಸೊ ಇಲ್ಲಿ ಇದು ಹುಂಜ, ಲೈಕ್ ರೈಟ್ ಅಲ್ವಾ? ಗೊತ್ತಿಲ್ಲ ನಂಗೆ ಅಷ್ಟು, ನಮಗೆಲ್ಲ ಗೊತ್ತಾಗೋಯ್ತು ಇದು ಯಾವ ಥರ ಆಟ ಅಂತ. ಹುಂಜಗಳಿಗೂ ಉಡ್ಡಿ ಬಿಡ್ತಾರೆ ಅನ್ನೋದು ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಅದು ಹುಂಜನ ಏನೋ ಗೊತ್ತಿಲ್ಲ, ಬಟ್ ಇದೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿಲ್ಲದೆ ಇರುತ್ತೆ. ಕುಸ್ತಿ ಆಡೋದು ನಮ್ಮ ಪೈಲ್ವಾನ್ಗಳು ನೋಡ್ರಿ ಹೇಗಿದ್ದಾರೆ. ಛೋಟಾ ಪೈಲ್ವಾನ್ಸ್, ಬಡ ಪೈಲ್ವಾನ್ಸ್ ನೋಡಿ ಗಾಯ್ಸ್. ನಿಜವಾಗ್ಲೂ ಮನುಷ್ಯರು ನಿಂತು ಎಂಕರೇಜ್ ಮಾಡ್ತಿದ್ದಾರೆ ಅಂತಲೇ ಅನ್ನಿಸ್ತಾ ಇದೆ ಇಲ್ಲೆಲ್ಲ ನೋಡಿ. ಹಳ್ಳಿ ಹಬ್ಬಗಳಲ್ಲಿ ನಡೆಯುವಂಥ ಸಂತೆದು ಏನಂತಾರೆ ದೃಶ್ಯನ ಇಲ್ಲಿ ಇವರು ಸ್ಕಲ್ಪ್ಚರ್ ವರ್ಕ್ ಮೂಲಕ ನಮಗೆಲ್ಲ ತೋರಿಸ್ತಾ ಇದ್ದಾರೆ ನೋಡಿ. ಎಷ್ಟು ಖುಷಿ ಆಗುತ್ತೆ ಅಲ್ವಾ ಈ ಥರ ಎಲ್ಲ ವರ್ಕ್ನ ನೋಡೋಕ್ಕೆ. ಗೈಸ್, ಈ ಥೀಮು ನೋಡಿ, ಮರನ ಸೇವ್ ಮಾಡುವಂಥದ್ದು. ನಾವೆಲ್ಲ ಇದನ್ನ ಫಾಲೋ ಮಾಡಲೇಬೇಕು. ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನೋಡಿ. ನೋಡಿ ಗೈಸ್, ಇದು ಮನುಷ್ಯ ದುಡ್ಡಿಗೆ ಕೊಡುವಂತಹ ಬೆಲೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ನೋಟು ಅಷ್ಟೇ ರಿಯಲ್ ಅನ್ನಿಸ್ತಾ ಇದೆ, ಕೈಯೂ ಕೂಡ ನೋಡಿ. ಶಾಂತಿವಾಗಿ ಇರುವಂಥದ್ದು, ಪೀಸ್ಫುಲ್. ಇದು
ಮಕ್ಕಳು ಆಟಾಡೋ ಅಂಥದ್ದು ಸ್ಕಲ್ಪ್ಚರಲ್ಲಿ ಮಾಡಿದ್ದಾರೆ ನೋಡಿ. ಇದು ಕಬಡ್ಡಿ ಆಟ, ಇದು ಗೊತ್ತಿಲ್ಲ, ರಿಂಗು, ಗಾಲಿ ಆಟ. ಇಲ್ಲಿ ಹೆಣ್ಮಕ್ಳು ಆಡ್ತಾ ಇದ್ದಾರೆ ಸ್ಕಿಪ್ಪಿಂಗ್ ಆಟ. ಇದಂತೂ ಎಲ್ಲ ಹುಡುಗಿಯರ ಫೇವ್ರೆಟ್, ಕುಂಟೆ ಬಿಲ್ಲಿ ಆಟ. ಎಲ್ಲರೂ ಚಿಕ್ಕವರಿದ್ದಾಗ ಆಡ್ತಿರ್ತಾರೆ, ಕೆಲವೊಬ್ರು ಈಗಲೂ ಆಡ್ತಾ ಇರ್ತಾರೆ. ಸೊ ಹೀಗೆ ನಮ್ಮ ಚೈಲ್ಡ್ಹುಡ್ನೆಲ್ಲ ನೆನ್ಪು ಮಾಡ್ಕೊತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ನಾವು ಈಗಂತೂ ಈಗಿನ ಕಾಲದ ಮಕ್ಕಳಿಗೆ ಇವೆಲ್ಲ ಆಟಗಳೇ ಗೊತ್ತಿಲ್ಲ ಗೈಸ್. ಸೊ ಅವರಿಗೆಲ್ಲ ಈ ಥರವೆಲ್ಲ ತೋರಿಸ್ಬೇಕು, ನಾವೆಲ್ಲ ಹಿಂಗೆ ಆಟ ಆಡ್ತಿದ್ವಿ. ಇದು ಬುಗ್ರಿ ಆಟ, ಗೋಲಿ ಆಟ, ಆಮೇಲೆ ನೋಡಿ ಗೋಲಿನ ಯಾವ ಥರ ಆಡ್ತಾರೆ ಅಂತೇಳಿ ಅದನ್ನೇ ದೊಡ್ಡದಾಗಿ ಸ್ಟ್ಯಾಚು ಮಾಡಿದ್ದಾರೆ. ಇದು ಹಿರುವೆ ಗೂಡು. ಇಲ್ಲಿ ನೋಡಿ ಚಿನ್ನಿ ದಾಂಡಿ ಆಟ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಇವೆಲ್ಲ ಆಟನ ನೆನಪು ಮಾಡಿಕೊಂಡ್ರೆ ಈಗಲೂ ಒಂಥರ ಏನೋ ನಮ್ಮ ಚೈಲ್ಡ್ಹುಡ್ಡಿಗೆ ನಾವು ಹೋಗಿ ಬಂದಂಗೆ ಅನಿಸುತ್ತೆ. ಸೊ ಈಗಿನ ಮಕ್ಕಳಿಗೆ ಇವೆಲ್ಲ ಗೊತ್ತೇ ಇಲ್ಲ, ಈ ಥರ ಆಟಗಳೇ ಗೊತ್ತಿಲ್ಲ ಅವರಿಗೆ. ಏನು ಮೊಬೈಲು, ಅಷ್ಟು ಮೊಬೈಲ್ ಒಂದು ಇದ್ಬಿಟ್ರೆ ಸಾಕು ಈಗಿನ ಕಾಲದವರಿಗೆ, ಇವೆಲ್ಲ ಮರ್ತುಬಿಟ್ಟಿದ್ದಾರೆ. ಸೊ ಇವನ್ನೆಲ್ಲ ನಾವು ನೆನ್ಪಿಡ್ಕೊಂಡು ಆಗಾಗ ಟೈಮ್ ಸಿಕ್ಕಾಗ ಅಂತ ಅಲ್ಲ, ಟೈಮ್ ನಮಗೆ ಯಾವಾಗಲೂ ಇದ್ದೇ ಇರುತ್ತೆ. ಅದನ್ನ ನಾವು ಮೊಬೈಲ್ನ ನೋಡಿ ವೇಸ್ಟ್ ಮಾಡೋ ಬದಲು ಸೊ ಈ ಥರ ಆಟನ ಆಡಿ ನಮ್ಮ ಹಳೆ ನೆನಪನ್ನ ನೆನಪು ಮಾಡ್ಕೋಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ದಯವಿಟ್ಟು ನಮ್ಮ ಕಾಲೇಜ್ನ ವಿಸಿಟ್ ಮಾಡಿ, ಇದನ್ನೆಲ್ಲ ವರ್ಕ್ನ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನು ತುಂಬಾ ಇದೆ, ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ ಗೈಸ್. ಇದು ಹಾವು ಇರುತ್ತೆ ಅಲ್ವಾ ಒಳಗೆ, ಸೊ ಅದನ್ನು ಇಲ್ಲಿ ಮಾಡಿದ್ದಾರೆ ನೋಡಿ ಗೈಸ್. ಅಲ್ಲಿ ನೋಡಿರಿ ಮಕ್ಕಳೆಲ್ಲ ಎಷ್ಟು ಖುಷಿಯಾಗಿದ್ದಾರೆ. ಅವರಿಗಂತೂ ನಮ್ಮ ಟೀಚರ್ಸು ಅಂದರೆ ಅವ್ರ ಜೊತೆ ಬಂದಿರೋ ಟೀಚರ್ಸ್ ಅಂತೂ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಪಾಪ. ತುಂಬ ಖುಷಿಯಾಗಿದ್ದಾರೆ ಮಕ್ಕಳು, ತುಂಬ ಎಕ್ಸೈಟ್ ಆಗಿದ್ದಾರೆ ವರ್ಕ್ನೆಲ್ಲ ನೋಡೋಕ್ಕೆ, ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾರೆ. ಸೊ ಅವ್ರು ಇನ್ನೂ ಒಳಗೊಂದಿದೆ ಸರ್ಪ್ರೈಸ್, ಅದು ನೋಡಿಲ್ಲ ಅವರು. ಅದು ನೋಡಿರೋ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ಸೊ ನೋಡಿ ಮಕ್ಕಳೆಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಂತ ಗೈಸ್. ಇದು ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವರ್ಕ್ನ ಎಲ್ಲ ನೋಡಿ ಗೈಸ್. ತಾಯಿಯೇ ಮೊದಲನೇ ಗುರು ಅಂತ ಹೇಳ್ತಾರಲ್ಲ, ಅದು 100ಕ್ಕೆ 100 ನಿಜ. ಸೊ ಅದನ್ನು ಕೂಡ ಇಲ್ಲಿ ವರ್ಕ್ನ ಮಾಡಿ ತೋರಿಸಿದ್ದಾರೆ. ಆ ತಾಯಿ ಮತ್ತು ಮಗುವಿನ ಪ್ರೀತಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಈ ಜನ್ರೇಷನಲ್ಲಿ ಅದು ತುಂಬ ಕಮ್ಮಿ ಆಗಿದೆ ಅಂತ ನಾನು ಅಂದ್ಕೊತೀನಿ. ಈಗ ಚಿಕ್ಕ ಮಕ್ಕಳು ಕೂಡ ಫೋನ್ ಬಿಟ್ಟರೆ ಬೇರೆ ಲೋಕನೇ ಇಲ್ಲ ಆ ಥರ ಇದ್ದಾರೆ. ಸೊ ಅವರಿಗೆಲ್ಲ ಫೋನ್ನ ಅವಾಯ್ಡ್ ಮಾಡಿ ಈ ಥರ ಒಂದು ಪ್ರೀತಿ ಕಾಳಜಿ ತೋರಿಸಿ ಅಂತ ಹೇಳ್ತೀನಿ ಗೈಸ್. ಇದು ನೋಡಿ ಹುಲಿ ಆಟ. ನಾವು ಒಳಗೆ ಹೋಗಿ ಪೂರ ಹತ್ರ ತೋರಿಸೋ ಹಾಗಿಲ್ಲ, ಯಾಕಂದರೆ ಅಲೋ ಇಲ್ಲ ಅದು. ಸೊ ಹಾಗಾಗಿ ಇಷ್ಟು ದೂರದಿಂದ ತೋರಿಸ್ತಾ ಇದ್ದೀನಿ. ಗೊತ್ತಿಲ್ಲ ಹೇಗೆ ಕಾಣ್ತಾ ಇದೆ, ಲೈಕ್ ಹೋಪ್ ಚೆನ್ನಾಗಿ ಕಾಣಿಸ್ಲಿ ನಿಮಗೆಲ್ಲ, ಇದನ್ನ ವರ್ಕು ಗೊತ್ತಾಗಲಿ ಅಂತ ಇಷ್ಟು ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ಇದು ನೋಡಿರಿ ಕುರಿಗಳು ಎಷ್ಟು ರಿಯಲಾಗಿ ಅನ್ನಿಸ್ತಾ ಇದೆ ಅಲ್ವಾ, ಮನುಷ್ಯರು ನಿಂತು ಸಂತೆಯಲ್ಲಿ ಮಾತಾಡ್ತಿರ್ತಾರಲ್ಲ, ಸೊ ಹಾಗೆ ಅನ್ನಿಸ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ ವರ್ಕ್ನೆಲ್ಲ ನೋಡೋದಕ್ಕೆ. ಸೊ ನಮಗಿದೆಲ್ಲ ಹಳೇದೇ ವರ್ಕು. ಸೊ ನಾವು ಬಂದು ಬೇಜಾರಾದಾಗೆಲ್ಲ ಇಲ್ಲಿ ಬಂದು ವರ್ಕ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ನಿಮಗೂ ತೋರಿಸೋಣ, ಯಾಕಂದರೆ ಇವತ್ತು ನಮ್ಮ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ರಲ್ಲ, ಸೊ ಅವ್ರ ಜೊತೆ ನೀವು ಕೂಡ ನಮ್ಮ ಕಾಲೇಜ್ ವರ್ಕ್ನ ಎಲ್ಲ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಗೈಸ್. ನೋಡಿ ಎಷ್ಟು ರಿಯಲ್ ಅನ್ನಿಸ್ತಾ ಇದೆ. ಇಲ್ಲಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ನಿಮಗೆ ನೀಟಾಗಿ ಕಾಣಿಸ್ತಿಲ್ಲ ಅಂತ ಅಂದ್ಕೊತೀನಿ. ಸೊ ಒಳಗೆ ಹೋಗೋ ಹಾಗಿಲ್ಲ, ಹಾಗಾಗಿ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್, ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ಪಾಲಿಸಿ ಎಲ್ಲ ನಮಗೆ ಗೊತ್ತೇ ಇದೆ ಅಲ್ವಾ, ಕೆಟ್ಟದನ್ನು ಮಾತಾಡಬಾರ್ದು, ಕೆಟ್ಟದನ್ನು ಕೇಳಬಾರ್ದು, ಕೆಟ್ಟದನ್ನು ನೋಡಬಾರ್ದು. ಹೀಗಿದ್ಬಿಟ್ರೆ ಸಾಕು ಗೈಸ್, ಲೈಫಲ್ಲಿ ಏನಿಲ್ಲ.
ಆರಾಮಾಗಿರ್ತೀರ. ಈ ಥರ ಈ ಪಾಲಿಸಿನ ನಾವು ಮೇಂಟೈನ್ ಮಾಡ್ಕೊತ ಹೋದ್ರೆ ನೋಡಿ. ನಾನು ಆಗಲೇ ಹೇಳ್ದಂತೆ ತಾಯಿ ಮಕ್ಕಳು ಪ್ರೀತಿನ ಎಷ್ಟು ಚೆನ್ನಾಗಿ ಇಲ್ಲಿ ಎಕ್ಸ್ಪೋಸ್ ಮಾಡಿದ್ದಾರೆ. ಸೊ ಎಲ್ಲ ಪೇರೆಂಟ್ಸ್ಗೂ ಹೇಳೋದು ಇಷ್ಟೇ, ಕೆಲಸ ದುಡ್ಡು ಇದ್ದಿದ್ದೆ ನಿಮ್ಮ ಮಕ್ಕಳಿಗೂ ಸ್ವಲ್ಪ ಟೈಮ್ ಕೊಟ್ಟು ಈ ಥರ ಪ್ರೀತಿಯಿಂದ ನೋಡ್ಕೊಳ್ಳಿ. ಅವರು ಕೂಡ ನಿಮ್ಮ ಜೊತೆ ಚೆನ್ನಾಗೇ ಇರ್ತಾರೆ, ಖುಷಿಯಾಗಿರ್ತಾರೆ. ನೋಡಿ ಗೈಸ್, ಗೈಸ್ ನೋಡ್ರಿ ಪಾಪ ನಮ್ಮಪ್ಪ ಎಷ್ಟು ಸುಸ್ತಾಗಿದ್ದಾರೆ. ಹೌದು, ಮಕ್ಕಳನ್ನ ಸಂಭಾಳಿಸೋದಷ್ಟು ಕಷ್ಟ ಅಲ್ಲಪ್ಪ, ತುಂಬಾ ಈಸಿ. ಹಾ, ಅದು ನಿನಗೆ ಗೊತ್ತಿರ್ಬೇಕು. 55 ಮಕ್ಕಳು ಇಲ್ಲಿ 50 ನಮೂನಿ ಮಾಡ್ತಾವ. ಬಾಯ್. ಏನು ಹಾಯ್, ನಿನ್ನ ಹೆಸರು? ಹಾಂ, ಮಲ್ಲಿಕ್ ರಿಯಾನ್. ನಮ್ಮ ಅಪ್ಪಾಜಿ ಹೆಸರು ಇಟ್ಕೊಂಡಿಯಾ? ಗೈಸ್ ನೋಡಿ, ಎಲ್ಲ ಮಕ್ಕಳು ಡೆಮೋ ಕ್ಲಾಸಿಗಾಗಿ ಕಾಯ್ತಾ ಇದ್ದಾರೆ. ಹಾಯ್ ಹಾಯ್. ಗೈಸ್, ಪವನ ಚಕ್ಕರಾಕ್ ಹೋಗ್ತಿದ್ದ ನೋಡ್ರಿ. ವರ್ಕ್ ಮಾಡ್ದ್ಯಾ? ಹಾಯ್. ಗೈಸ್, ಅಪ್ಡೇಟ್ ಡಿಪಾರ್ಟ್ಮೆಂಟಿಂದ ಕಾರ್ತಿಕ್ ಲ್ಯಾಂಡ್ಸ್ಕೇಪ್ನ ಡೆಮೋ ಕೊಡ್ತಾ ಇದ್ದಾನೆ. ಏನು ಮಾಡಬಾರ್ದು ಗೈಸ್. ನೋಡ್ರಿ ಎಷ್ಟು ನಾಚ್ಕೊಂತಿದ್ದ ನಮ್ಮ ಕಾರ್ತಿಕ್. ಗೈಸ್ ನೋಡ್ರಿ ಚೆನ್ನಾಗೆ ಎಷ್ಟು ಒಂದು 5 ಮಿನಿಟ್ಸ್ ಆಯಿತು ಗೈಸ್. ಅಲ್ಲೇ ಬ್ಯಾಕ್ಗ್ರೌಂಡು ಎಲ್ಲ ಮುಗಿಸ್ಬಿಟ್ಟ ಅವನು. ಸೊ ಮಕ್ಕಳು ನೋಡ್ರಿ ಎಷ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾರೆ. ನಮ್ಮ ಕ್ಲಾಸ್ ಬಾಯ್ಸ್ ಕಾರ್ತಿಕ್ ನೋಡ್ರಿ ಎಷ್ಟು ಚೆನ್ನಾಗಿ ಲ್ಯಾಂಡ್ಸ್ಕೇಪ್ ಮಾಡಿದ್ದಾನೆ. ತುಂಬ ನಾಚಿಕೆ ಗೈಸ್ ಅವನಿಗೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನೋಡು ಕಾರ್ತಿಕ್. ಸೊ ಹೇಗನ್ಸ್ತಪ್ಪ? ಸೂಪರ್, ಅಲ್ಟಿದ ಪಲ್ಟಿಗೆ. ಸೊ ಮಕ್ಕಳೇ, ನಿಮ್ಗೆಲ್ಲ ಹೇಗನ್ನಿಸ್ತು ನಮ್ಮ ಕಾಲೇಜು? ತುಂಬಾ ಚೆನ್ನಾಗಿ ಅನಿಸ್ತಾ? ಖುಷಿ ಆಯ್ತಾ? ನಿನಗೆ ಹೇಗನ್ನಿಸ್ತು? ನಿನಗೂ ಚೆನ್ನಾಗಿ ಅನಿಸ್ತಾ? ನೆಕ್ಸ್ಟ್ ಇಲ್ಲೇ ಅಡ್ಮಿಷನ್ ಆಗ್ತೀಯಾ? ಗೈಸ್ ನೋಡಿ, ವರ್ಕ್ ಮಾಡಿದ್ದು ಕಾರ್ತಿಕ್, ಆದರೆ ಹೆಲ್ಪ್ ಇವರೆಲ್ಲ ಮಾಡ್ತಿದ್ದಾರೆ. ಓಮ, ಬಾನು, ಬಾನು ಇದ್ದಾರೆ ನೋಡ್ರಿ ಗೈಸ್. ಗೈಸ್ ನೋಡ್ರಿ ಫ್ರೆಂಡ್ಸ್, ಇವಾಗ ಎಲ್ಲ ಮಕ್ಕಳು ಅವರವರ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಸೊ ಎಲ್ರಿಗೂ ಬಾಯ್ ಬಾಯ್. ಇದು ಕೂಡ ನನ್ನ ಪೋಸು, ನನ್ನ ಫೇವ್ರೆಟ್ ಪೋಸ್ ಇದು. ಬಾಯ್ ಬಾಯ್. ಗೈಸ್ ನೋಡಿದ್ರಲ್ಲ, ಮಕ್ಕಳು ತುಂಬಾ ಖುಷಿಪಟ್ಟರು ಎಲ್ಲ ವರ್ಕ್ಸ್ನ ನೋಡಿ, ನಮ್ಮ ಕಾಲೇಜ್ನ ನೋಡಿ. ಅವರೆಲ್ಲ ಹೇಗೆ ಹೇಳ್ತಿದ್ದಾರೆ, ಯಾವುದೋ ಬೇರೆ ಊರಿಗೇ ಬಂದಿದ್ದೀನಿ ಅಂತ ಫೀಲ್ ಆಗ್ತಾ ಇದೆ ಅಂತ ಹೇಳಿದರು. ಗೈಸ್ ಅಲ್ಲಿ ನೋಡ್ರಿ ನಮ್ಮಪ್ಪ ಹೇಗೆ ಓಡ್ ಬರ್ತಿದ್ದಾರೆ ಬಸ್ ಬಂತು ಅಂತ ಹೇಳಿ. ಓಡ್ ಬರ್ತಿದ್ದಾರೆ ಅವರು ಹೋಗ್ತಾ ಇದ್ದಾರೆ. ಸೊ ನಾನು ಹೋಗ್ತಾ ಇದ್ದೀನಿ ಇವಾಗ ಮನೆಗೆ. ಕಾಲೇಜ್ ಮುಗೀತು. ಕಾಲೇಜ್ ಮುಗಿಸ್ಕೊಂಡು ಮಕ್ಕಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿ ಅನ್ನಿಸ್ತು. ಮಕ್ಕಳು ಕೂಡ ನಮ್ಮ ಕಾರ್ತಿಕ್ಕು ಡೆಮೋ ತೋರಿಸಿದ, ಅದನ್ನು ಏನೋ ಒಂಥರ ಪ್ರೌಡ್ ಅನ್ನಿಸ್ತು. ನಮ್ಮ ಕ್ಲಾಸಿನ ಬಾಯ್ಸ್ ಒಬ್ಬ ಮಕ್ಕಳಿಗೆ ಡೆಮೋ ತೋರಿಸಿದ್ದಾನ ಅಂತ ತುಂಬ ಖುಷಿ ಆಯಿತು. ಸೊ ಅವನು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡ್ದ. ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು.
ಆ್ಯಂಡ್ ಸರ್ಗಳು ಕೂಡ ಬಂದು ಬಹುಮಾನ ಎಲ್ಲ ಇಸ್ಕೊಂಡು ಅವರು ತುಂಬಾ ಖುಷಿಪಟ್ಟರು. ಸೊ ಈಗ ಎಲ್ಲ ಮಕ್ಕಳು ಹೋದರು. ನನಗೂ ತುಂಬ ಖುಷಿ ಆಯಿತು ಗೈಸ್, ಯಾಕೆ ಸುಳ್ಳು ಹೇಳಬೇಕು, ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನಪ್ಪ ಅಂತ ಹೇಳಿದರೆ ನಮ್ಮ ಕಾಲೇಜ್ನ ನೋಡೋಕ್ಕೆ ಎಷ್ಟು ದೂರದಿಂದ ಕೆಲವೊಬ್ಬರು ಇನ್ನೊಂದು ಹಳ್ಳಿಯಿಂದನೂ ಕೂಡ ಬಂದಿದ್ದರು ಫ್ರೆಂಡ್ಸ್ ನಮ್ಮ ಕಾಲೇಜ್ನ ವಿಸಿಟ್ ಮಾಡೋಕ್ಕೆ. ಅವರು ಇನ್ನೂ ಇದ್ದಾರೆ ಕಾಲೇಜಲ್ಲಿ, ಸೊ ಅವ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಈ ಮಕ್ಕಳೇ ತುಂಬ ಇದ್ರಲ್ಲ, ಸೊ ಹಾಗಾಗಿ ಇವ್ರದ್ದೇ ವೀಡಿಯೋ ಮಾಡಿದೆ. ಸೊ ನೆಕ್ಸ್ಟ್ ಇನ್ನೂ ಹಿಂಗೆ ಮಕ್ಕಳು ಬರ್ತಾ ಇರ್ತಾರೆ, ಬಂದರೆ ಅವ್ರದ್ದು ವೀಡಿಯೋ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಮಕ್ಕಳು ಖುಷಿ ಪಟ್ಟರಲ್ಲ ಅಷ್ಟೇ ಸಾಕು, ಇನ್ನೇನು ಬೇಡ. ಸೊ ಆ ಮಕ್ಕಳಿಗೋಸ್ಕರನಾದರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Thank you. Love you all. Bye bye.